ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬೆಳಗ್ಗೆ ನಿದ್ರೆಯಿಂದ ಎದ್ದಾಗ ರಾತ್ರಿ ಕಂಡ ಕನಸು ಎಷ್ಟೇ ಭಯಾನಕ ಆಗಿರ್ಲಿ ಅಥವಾ ತುಂಬಾ ಸುಂದರವಾಗಿರ್ಲಿ, ನಾವು ಅದೊಂದು ಕೇವಲ ಕನ್ಸು, ಬರೀ ಭ್ರಮೆ ಅಂತ ನಿರಾಳಾಗ್ತೀವಿ. ಹೌದು, ಖಂಡಿತ. ನಮ್ಮ ಕಣ್ಣು ಮುಂದಿರೋ ಹಾಸಿಗೆ, ನಾವು ಮಲಗಿರೋ ಆ ಕೋಣೆ, ಕಿಟಕಿಯಿಂದ ಬರೋ ಆ ಮುಂಜಾನೆಯ ಬೆಳಕು, ಇದೆಲ್ಲ ನಮಗೆ ಅತ್ಯಂತ ನಿಖರವಾದ ಸತ್ಯ ಅಂತ ಅನ್ಸುತ್ತೆ. ಅಂದ್ರೆ ಅದೊಂದು ಪ್ರಶ್ನಾತೀತವಾದ ಅನುಭವ ಅಲ್ವಾ? ನಿಜ. ಭ್ರಮೆ ಮತ್ತೆ ವಾಸ್ತವದ ನಡುವಿನ ವ್ಯತ್ಯಾಸ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಷ್ಟೇ ಸ್ವಚ್ಛವಾಗಿ, ಸ್ಪಷ್ಟವಾಗಿ ನಮ್ಮೆದುರು ನಿಲ್ಲುತ್ತೆ. ನಾವೆಲ್ಲರೂ ಬಹಳ ಆರಾಮಾಗಿ ಆ ವಾಸ್ತವವನ್ನು ಒಪ್ಪಿಕೊಂಡು ನಮ್ಮ ದೈನಂದಿನ ಕೆಲಸಗಳಿಗೆ ಜಾರಿಬಿಡ್ತೀವಿ. ಎಕ್ಸಾಕ್ಟ್ಲಿ. ಆದ್ರೆ ನೋಡಿ, ನಾವು ಪ್ರಾಚೀನ ವೇದಾಂತ ದರ್ಶನದ ಆಳಕ್ಕೆ ಇಳಿದಾಗ ಆ ವಾಸ್ತವ ಮತ್ತೆ ಭ್ರಮೆಯ ನಡುವಿನ ಗೆರೆ ಇದೆಯಲ್ಲ, ಅದು ಏಕಾಏಕಿ ಮೊಸುಕಾಗೋಕ್ ಶುರುವಾಗತ್ತೆ. ನಾವು ಎಚ್ಚರಗೊಂಡಿದ್ದೀವಿ ಅಂತ ಭಾವಿಸಿರೋ ಈ ಜಗತ್ತೇ ಒಂದು ದೊಡ್ಡ ಕನಸಾಗಿದ್ರೆ, ನಾವು ನೋಡ್ತಾ ಇರೋ ಆ ಕನ್ನಡಿಯೇ ಒಡ್ದೋಗಿದ್ರೆ. ಸೊ ಇಂದಿನ ನಮ್ಮ ಚರ್ಚೆಯ ಕೇಂದ್ರಬಿಂದುವೇ ಇದು. ನಾವು ಶ್ರೀಮಧ್ವಾಚಾರ್ಯರು ರಚಿಸಿದ 37 ಗ್ರಂಥಗಳ ಸರ್ವಮೂಲದಲ್ಲಿ ಅಡಗಿರೋ ನವಪ್ರಮೇಯ ರತ್ನಮಾಲ, ಅಂದ್ರೆ 9 ಪ್ರಮುಖ ತತ್ವಗಳನ್ನ ಆಧರಿಸಿ ಚರ್ಚೆ ಮಾಡ್ತಿದ್ದೀವಿ. ರೈಟ್. ಅಂದ್ರೆ ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರೆ, ಕಣ್ಣಿಗೆ ಕಾಣೋ ಈ ಪ್ರಪಂಚ ಅಂತಿಮ ಸತ್ಯನ, ಅಂದ್ರೆ ಜಗತ್ ಸತ್ಯಂ ಎನ್ನಬಹುದೇ, ಅಥವಾ ಇದೊಂದು ಕೇವಲ ಮಾಯೆ, ಭ್ರಮೆ, ಅಂದ್ರೆ ಜಗನ್ಮಿಥ್ಯಂ ಎನ್ನಬಹುದೇ? ಹೌದು. ಮತ್ತೆ ಪರಮಾತ್ಮನು ಅನಂತ ಗುಣಗಳ ಸಾಕಾರ ರೂಪನ, ಅಥವಾ ಗುಣಗಳೇ ಇಲ್ಲದ ನಿರ್ಗುಣನ? ಇಂದಿನ ಚರ್ಚೆಯಲ್ಲಿ ಈ ಜಗತ್ತು ಅತ್ಯಂತಿಕ ಸತ್ಯ, ಭಗವಂತನಾದ ಹರಿಯು ಅನಂತ ಗುಣಗಳಿಂದ ಪರಿಪೂರ್ಣನಾದವನು, ಮತ್ತು ಜೀವಾತ್ಮ ಪರಮಾತ್ಮರ ನಡುವೆ ಶಾಶ್ವತವಾದ ಭೇದಗಳಿವೆ ಅನ್ನೋ ನಿಲುವನ್ನ ನಾನು ಮಂಡಿಸ್ತೀನಿ. ಓಕೆ. ಆದ್ರೆ ನಾನು ಈ ವಿಚಾರನ ಸಂಪೂರ್ಣವಾಗಿ ಬೇರೊಂದು ಕೋಣದಿಂದ ನೋಡ್ತೀನಿ. ಅಂದ್ರೆ ಮೂಲವಸ್ತುವಿನಲ್ಲಿ ಉಲ್ಲೇಖಿಸಿರೋ ಪ್ರಾಚೀನ ಭಾಷ್ಯಕಾರರ ಅದ್ವೈತ ವೇದಾಂತದ ವಾದವನ್ನ ಆಧರಿಸಿ ಯೋಚಿಸಿದಾಗ, ಬ್ರಹ್ಮ ಒಂದೇ ಸತ್ಯ, ನಾವು ನೋಡ್ತಾ ಇರೋ, ಅನುಭವಿಸ್ತಾ ಇರೋ ಈ ಸಗುಣವಾದ ಭೌತಿಕ ಜಗತ್ತು ಕೇವಲ ಮಾಯೆಯಿಂದ ಉಂಟಾದ ಭ್ರಮೆ. ಸೊ ಬ್ರಹ್ಮಸತ್ಯಂ ಜಗನ್ಮಿಥ್ಯಾಂ ಅನ್ನೋ ಮರುದೃಷ್ಟಿಕೋನವನ್ನ ನಾನು ನಿಮ್ಮ ಮುಂದಿಡ್ತೀನಿ. ಸೂಪರ್. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಜಗತ್ತಿನ ಸತ್ಯಾಸತ್ಯತೆ ಅರಿಯೋ ಮುನ್ನ ಈ ಜಗತ್ತಿಗೆ ಕಾರಣವಾದ ಆ ಭಗವಂತನ ಸ್ವರೂಪ ಏನು ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಬೇಕು. ಖಂಡಿತ. ಪ್ರವಾಹದಂತೆ ನಿರಂತರವಾಗಿ ಹರಿಯುತ್ತಿಲೋ, ಆದ್ರೆ ಮೂಲತಃ ಉತ್ಪತ್ತಿ ಮತ್ತೆ ನಾಶಗಳಿಲ್ಲದ ಈ ಜಗತ್ತು ಸತ್ಯ ಆಗಿದೆ ಅನ್ನೋದು ಮಧ್ವಾಚಾರ್ಯರ ನಿಲುವು. ಇದು ಕೇವಲ ಇಂದ್ರಿಯಗಳಿಗೆ ಗೋಚರಿಸೋ ತಾತ್ಕಾಲಿಕ ಭ್ರಮೆ ಅಲ್ಲ. ಇನ್ನು ಭಗವಂತನ ಸ್ವರೂಪದ ಬಗ್ಗೆ ಹೇಳಬೇಕು ಅಂದ್ರೆ ನೋಡಿ, ಬ್ರಹ್ಮನು ನಿರ್ಗುಣನಲ್ಲ. ಒಂದ್ ನಿಮಿಷ, ನಿರ್ಗುಣನಲ್ಲ ಅಂದ್ರೆ ಆತನಿಗೆ ಗುಣಗಳಿಲ್ಲ ಅಂತಲ್ಲ. ಆತನು ದೇಶ, ಕಾಲ ಮತ್ತು ಗುಣಗಳಿಂದ ಅನಂತನಾದ, ಗುಣಪರಿಪೂರ್ಣನಾದ ಹರಿ. ಸರ್ವಮೂಲ ಗ್ರಂಥಗಳು ಬಹಳ ಸ್ಪಷ್ಟವಾಗಿ ಘೋಷಿಸ್ತೆ ಹರಿಹಿ ಪರತರಹ ಅಂತ. ಅಂದ್ರೆ ಹರಿಯೇ ಸರ್ವೋತ್ತಮ. ಈ ಜಗತ್ತಿನ ವಾಸ್ತವತೆ ಮತ್ತು ಭಗವಂತನ ಪರಿಪೂರ್ಣತೆ ಇವೆರಡೂ ಒಂದಕ್ಕೊಂದು ಬೆಸೆದುಕೊಂಡಿರೋ ವಿಷಯಗಳು. ಆದ್ರೆ ನೀವು ಭಗವಂತನನ್ನ ಗುಣಪರಿಪೂರ್ಣ ಅಂತ ಕರಿತಾ ಇದ್ರಿ. ವೇದಾಂತ ದರ್ಶನದ ಪ್ರಾಚೀನ ಭಾಷ್ಯಕಾರರು ಹೇಳೋ ಹಾಗೆ ಬ್ರಹ್ಮವು ಮೂಲತಃ ನಿರ್ಗುಣ, ಅಂದ್ರೆ ಯಾವುದೇ ಭೌತಿಕ ಗುಣಗಳಿಲ್ಲದ ಒಂದು ಶುದ್ಧ ಪ್ರಜ್ಞೆ ಅಲ್ವಾ? ಯಾಕಂದ್ರೆ ಯಾವುದು ಅನಂತವೋ ಅದು ಯಾವುದೇ ಮಿತಿಗಳಿಗೆ ಒಳಪಡಬಾರದು. ನಾವು ಗುಣಗಳು ಅಂತ ಏನನ್ನ ಕರಿತೀವೋ ಆ ಪ್ರತಿಯೊಂದು ಗುಣವೂ ಒಂದು ರೀತಿಯ ಮಿತಿಯನ್ನ ಹೇರುತ್ತೆ. ಹೇಗೆ? ಉದಾಹರಣೆಗೆ, ಒಂದು ವಸ್ತು ಕೆಂಪಾಗಿದೆ ಅಂದ್ರೆ ಅದು ಹಸಿರಾಗಿಲ್ಲ, ನೀಲಿಯಾಗಿಲ್ಲ ಅಂತ ಅರ್ಥ ತಾನೆ? ಅಂದ್ರೆ ಆ ಗುಣವೇ ಆ ವಸ್ತುವಿಗೆ ಒಂದು ಮಿತಿಯನ್ನ ಒದಗಿಸ್ತು. ಒಳ್ಳೇದಿದ್ರೆ ಕೆಟ್ಟದಿರ್ಲೇಬೇಕು. ಸೊ ಭಗವಂತನು ಒಂದು ನಿರ್ದಿಷ್ಟ ಗುಣವನ್ನ ಹೊಂದಿದಾನಂದ್ರೆ ಆತನು ಅದರ ವಿರುದ್ಧ ಗುಣವನ್ನ ಹೊಂದಿಲ್ಲ ಅಂತ ಅರ್ಥ ಆಗುತ್ತೆ. ಇದು ಆತನ ಅನಂತತೆಗೆ ಭಂಗ ತರದಿಲ್ವಾ? ಆ ನಿರ್ಗುಣ ಬ್ರಹ್ಮದಿಂದ ಗುಣಗಳಿಂದ ತುಂಬಿರೋ ಈ ಸಗುಣ ಪ್ರಪಂಚದ ಸೃಷ್ಟಿ ನೇರವಾಗಿ ಹೇಗೆ ಸಾಧ್ಯ? ನೀವು ಕೇಳ್ತಾ ಇರೋ ಪ್ರಶ್ನೆ ಬಹಳ ತಾರ್ಕಿಕವಾಗಿದೆ. ಗುಣಗಳು ಮಿತಿಯನ್ನ ಹೇರ್ತವೆ ಅನ್ನೋದು ನಮ್ಮ ಲೌಕಿಕ ಜಗತ್ತಿನ, ಅಂದ್ರೆ ನಮ್ಮ ದೈನಂದಿನ ಭೌತಿಕ ಅನುಭವದ ದೃಷ್ಟಿಕೋನ. ನಾವು ನೋಡೋ, ಮುಟ್ಟೋ ವಸ್ತುಗಳ ಗುಣಗಳ ಬಗ್ಗೆ ನೀವು ಹೇಳ್ತಿರೋದು 100% ಸರಿ. ಆದ್ರೆ ಮೂಲ ಗ್ರಂಥದಲ್ಲಿ ಸ್ಪಷ್ಟಪಡಿಸಿರೋ ಹಾಗೆ ಬ್ರಹ್ಮನು ಗುಣಹೀನನಲ್ಲ. ಬದಲಾಗಿ ಆತನ ಗುಣಗಳು ಈ ಜಗತ್ತಿನ ಗುಣಗಳಂತೆ ಸೀಮಿತವಲ್ಲ. ಇದನ್ನೊಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೀನಿ ನೋಡಿ. ಸಮುದ್ರದ ಒಂದು ಹನಿ ನೀರನ್ನ ತಗೊಳ್ಳಿ.
ಅದರಲ್ಲಿ ಲವಣಾಂಶ ಅಂದ್ರೆ ಉಪ್ಪಿನಂಶ ಇದೆ. ಹಾಗೆಯೇ ಇಡೀ ಸಮುದ್ರದಲ್ಲೂ ಉಪ್ಪಿನಂಶ ಇದೆ. ಆ ಹನಿಯಲ್ಲಿರೋ ಲವಣಾಂಶ ಸೀಮಿತ, ಅದನ್ನ ನಾವು ಅಳೆಯಬಹುದು. ಆದ್ರೆ ಇಡೀ ಸಮುದ್ರದ ಲವಣಾಂಶ ಆ ಹನಿಗೆ ಹೋಲಿಸಿದ್ರೆ ಅನಂತವಾದದ್ದು ಅಲ್ವಾ? ನಮ್ಮಲ್ಲಿರೋ ಜ್ಞಾನ, ಕರುಣೆ, ಶಕ್ತಿ ಇವೆಲ್ಲವೂ ಆ ಹನಿಯಂತೆ ಸೀಮಿತ. ಭಗವಂತನ ಗುಣಗಳು ಇಡೀ ಸಮುದ್ರದಂತೆ. ಆತನಿಗೆ ಜ್ಞಾನವಿದೆ, ಅದರದು ಅನಂತ ಜ್ಞಾನ. ಆತನಿಗೆ ಶಕ್ತಿಯಿದೆ, ಅದು ಅನಂತ ಶಕ್ತಿ. ಆದರೆ ಆ ಅನಂತ ಗುಣಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದೇಗೆ? ನಮ್ಮ ಮಿದುಳುಗೆ ಆ ಅನಂತತೆಯನ್ನ ಗ್ರಹಿಸೋ ಶಕ್ತಿ ಇದೆಯಾ? ಅದೇ. ಅದಕ್ಕಾಗಿಯೇ ಪ್ರಾಚೀನ ಭಾಷ್ಯಕಾರರು ಬ್ರಹ್ಮನು ಅವಾಂಗ್ಮಾನಸ ಗೋಚರ ಅಂದ್ರೆ ಮಾತು ಮತ್ತು ಮನಸ್ಸಿಗೆ ನಿಲುಕದವನು ಅಂತ ಕರೆದ್ರು. ನೀವು ಹೇಳೋ ಹರಿ ಅಥವಾ ವಿಷ್ಣು ಅನ್ನೋ ರೂಪಗಳು ಈ ಮಾಯಾ ಜಗತ್ತಿನಲ್ಲಿ ಬ್ರಹ್ಮನನ್ನ ಅರ್ಥ ಮಾಡಿಕೊಳ್ಳೋಕೆ ನಮ್ಮ ಮಿತವಾದ ಮಿದುಳು ಸೃಷ್ಟಿಸಿಕೊಂಡ ಸಗುಣ ರೂಪಗಳಷ್ಟೇ ಹೊರತು ಅದೇ ಅಂತಿಮ ಸತ್ಯ ಅಲ್ಲ ಅನ್ನೋದು ಅದ್ವೈತದ ವಾದ. ಇಲ್ಲ, ಇಲ್ಲಿಯೇ ನಾವು ಹರಿಹ ಓಂ ಅನ್ನೋ ಪದಪ್ರಯೋಗದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಬೇಕು. ವೇದ ಪಠನ ಅಧ್ಯಯನಗಳ ಆರಂಭದಲ್ಲಿ ಎಲ್ಲರೂ ಹರಿಹ ಓಂ ಅಂತ ಹೇಳ್ತಾರೆ ಅಲ್ವಾ? ಹೌದು. ಇದು ಕೇವಲ ಒಂದು ಧಾರ್ಮಿಕ ವಾಡಿಕೆ ಅಲ್ಲ. ಬದಲಾಗಿ ಇದೊಂದು ಅತ್ಯಂತ ಗಹನವಾದ ತಾತ್ವಿಕ ಘೋಷಣೆ. ವೇದಗಳ ಪ್ರತಿಯೊಂದು ಶಬ್ದವೂ ಪ್ರತಿಯೊಂದು ಅಕ್ಷರವೂ ಅಂತಿಮವಾಗಿ ಹೇಳೋದು ಆ ಭಗವಂತನ ಬಗ್ಗೆಯೇ ಅಂತ ಇದು ಸ್ಪಷ್ಟಪಡಿಸುತ್ತೆ. ಇಲ್ಲಿ ಹರಿ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯ ಹೆಸರಲ್ಲ. ಹರಿ ಅಂದ್ರೆ ಪಾಪಗಳನ್ನ, ದೋಷಗಳನ್ನ ಅಪಹರಿಸುವವನು ಅಂತ ಅರ್ಥ. ಓಹೋ, ಆತನ ಗುಣಗಳು ಲೌಕಿಕ ದ್ವಂದ್ವಗಳಿಗೆ ಅತೀತವಾದವು. ಅಂದ್ರೆ ಆತನಲ್ಲಿ ಜಗತ್ತಿನ ಮಿತಿಯಿರೋ ಗುಣಗಳಿಲ್ಲ, ಬದಲಾಗಿ ಕಳಂಕರಹಿತವಾದ ಗುಣಗಳಿವೆ. ಆದ್ರಿಂದಲೇ ಮಧ್ವಾಚಾರ್ಯರು ಭಗವಂತನು ನಿರ್ಗುಣನಲ್ಲ, ಆತನು ದೋಷರಹಿತನಾದ ಸಗುಣ ಬ್ರಹ್ಮ ಅಂತ ಸಿದ್ಧಪಡಿಸ್ತಾರೆ. ಸರಿ, ವಾದಕ್ಕಾಗಿ ಭಗವಂತನು ಗುಣ ಪರಿಪೂರ್ಣ ಮತ್ತೆ ಆತನು ಸರ್ವೋತ್ತಮ ಅಂತ ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ಒಂದು ಬಹುದೊಡ್ಡ ತಾತ್ವಿಕ ಬಿಕ್ಕಟ್ಟು ಎದುರಾಗುತ್ತೆ. ಆತ ಸೃಷ್ಟಿಸಿದ ಜಗತ್ತು ಮತ್ತೆ ಜೀವಾತ್ಮರೊಂದಿಗಿನ ಆತನ ಸಂಬಂಧ ಹೇಗಿದೆ? ವೇದಾಂತವು ಅಂತಿಮವಾಗಿ ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವಮಸಿ ಎನ್ನುತ್ತೆ. ಅಂದ್ರೆ ಆ ಪರಮಪ್ರಜ್ಞೆ ಅದೇ ಬ್ರಹ್ಮ ಮತ್ತೆ ಜೀವಾತ್ಮನ ನಡುವೆ ಯಾವುದೇ ಮೂಲಭೂತ ಭೇದವಿಲ್ಲ. ಎಲ್ಲವೂ ಒಂದೇ ಬ್ರಹ್ಮಸ್ವರೂಪ. ಈ ಜಗತ್ತಿನಲ್ಲಿ ನಾವು ಕಾಣೋ ಭೇದಗಳು ಅಂದ್ರೆ ನನ್ನ ಮತ್ತೆ ನಿಮ್ಮ ನಡುವಿನ ವ್ಯತ್ಯಾಸ, ಮನುಷ್ಯ ಮತ್ತೆ ಪ್ರಾಣಿ ನಡುವಿನ ವ್ಯತ್ಯಾಸ, ಇವೆಲ್ಲವೂ ನಮ್ಮ ಅಜ್ಞಾನದಿಂದ ಅಥವಾ ಮಾಯೆಯಿಂದ ಹುಟ್ಟಿಕೊಂಡ ಭ್ರಮೆಗಳಷ್ಟೇ ಅಲ್ವಾ? ಖಂಡಿತ ಅಲ್ಲ. ನೀವು ಕೇಳಿದ ಈ ಪ್ರಶ್ನೆಗಾಗಿ ಮಧ್ವಾಚಾರ್ಯರು ತಮ್ಮ ನವಪ್ರಮೇಯದಲ್ಲಿ ಪಂಚಭೇದದ ಪರಿಕಲ್ಪನೆಯನ್ನ ಅಷ್ಟು ಸ್ಪಷ್ಟವಾಗಿ ಆಳವಾಗಿ ವಿವರಿಸಿದ್ದು. ಯಾಕೆ ಪಂಚಭೇದಗಳು ಬೇಕು ಗೊತ್ತಾ? ಯಾಕೆ? ಭಗವಂತನ ಪರಿಪೂರ್ಣತೆಯನ್ನ ಕಾಪಾಡೋದಕ್ಕಾಗಿ. ನೀವು ಹೇಳೋ ಹಾಗೆ ಎಲ್ಲವೂ ಒಂದೇ ಬ್ರಹ್ಮಸ್ವರೂಪ ಆಗಿದ್ರೆ ನಮಗೇಕೆ ಕಷ್ಟಗಳಿರ್ತಿತ್ತು? ನಾವೇಕೆ ಅಜ್ಞಾನದಲ್ಲಿರ್ತಿದ್ವಿ? ನಾವು ಮತ್ತೆ ಭಗವಂತ ಒಂದೇ ಆಗಿದ್ರೆ ನಮ್ಮ ಅಜ್ಞಾನ, ನಮ್ಮ ದುಃಖ ಎಲ್ಲವೂ ಆ ಭಗವಂತನಿಗೆ ಅಂಟಿಕೊಂಡಂತೆ ಆಗೋದಿಲ್ವಾ? ಅನಂತ ಗುಣಪರಿಪೂರ್ಣನಾದ ಭಗವಂತನಿಗೆ ಅಜ್ಞಾನ ಇರೋಕೆ ಹೇಗೆ ಸಾಧ್ಯ? ನೀವು ಕೇಳ್ತಾ ಇರೋದು ಸರಿ. ಆದರೆ ಅದ್ವೈತದ ಪ್ರಕಾರ ಬ್ರಹ್ಮನಿಗ ಅಜ್ಞಾನವಿಲ್ಲ. ಅಜ್ಞಾನ ಇರೋದು ಉಪಾಧಿಯಲ್ಲಿ, ಅಂದ್ರೆ ಈ ಭೌತಿಕ ದೇಹ ಮತ್ತು ಮನಸ್ಸಿನ ಆವರಣದಲ್ಲಿ. ಅದೇ, ಆ ಆವರಣದ ಸತ್ಯತೆಯನ್ನೇ ದ್ವೈತ ಪ್ರಶ್ನಿಸೋದು. ಅದಕ್ಕಾಗಿಯೇ 5 ಶಾಶ್ವತ ಭೇದಗಳನ್ನ ಗುರುತಿಸಲಾಗಿದೆ. ಜೀವ ಮತ್ತೆ ಈಶ್ವರನ ನಡುವಿನ ಭೇದ, ಜೀವ ಮತ್ತೆ ಜೀವದ ನಡುವಿನ ಭೇದ, ಜಡ ಈಶ್ವರ, ಜಡಾಜಡ ಹಾಗೂ ಜೀವ ಮತ್ತು ಜಡದ ನಡುವಿನ ಭೇದ. ಇದನ್ನೇ ಪಂಚಭೇದ ಅಂತಾರೆ. ಓಕೆ. ಒಂದು ವೇಳೆ ಈ ಜಗತ್ತು ಮತ್ತೆ ಈ ಭೇದಗಳು ಕೇವಲ ಭ್ರಮೆ ಆಗಿದ್ರೆ ಒಬ್ಬ ವ್ಯಕ್ತಿಗೆ ಜ್ಞಾನೋದಯವಾದ ತಕ್ಷಣ ಇಡೀ ಜಗತ್ತು ಮತ್ತೆ ಈ ಭೇದಗಳು ನಾಶ ಆಗ್ಬೇಕಿತ್ತು. ಆದರೆ ವಾಸ್ತವದಲ್ಲಿ ಹಾಗೆ ಆಗೋದಿಲ್ಲ. ಜ್ಞಾನೋದಯ ಪಡೆದ ಋಷಿಗಳಿಗೂ ಹಸಿವಾಗತ್ತೆ, ಅವರ ಕಣ್ಣಿಗೂ ಮರ, ಗಿಡ, ಬೆಟ್ಟಗಳು ಕಾಣಿಸ್ತೆ. ಆದ್ದರಿಂದ ಈ ಜಗತ್ತು ಭ್ರಮೆಯಲ್ಲ, ಅದು ನಿತ್ಯ ಸತ್ಯ. ಜ್ಞಾನೋದಯ ಪಡೆದವರಿಗೂ ಜಗತ್ತು ಕಾಣಿಸುತ್ತೆ ಅನ್ನೋದನ್ನ ನಾನು ಒಪ್ತೀನಿ. ಆದ್ರೆ ಅದೊಂದು ವ್ಯಾವಹಾರಿಕ ಸತ್ಯ, ಅಂದ್ರೆ ಟ್ರಾನ್ಸಾಕ್ಷನಲ್ ರಿಯಾಲಿಟಿ. ಸಮುದ್ರದ ಉದಾಹರಣೆನೇ ಮತ್ತೆ ತಗೊಳ್ಳೋಣ. ಸಮುದ್ರದ ಮೇಲ್ಮೈಯಲ್ಲಿ ಸಾವಿರಾರು ಅಲೆಗಳಿರುತ್ತಲ್ವಾ? ಒಂದಲೆ ತುಂಬಾ ದೊಡ್ಡದು, ಇನ್ನೊಂದಲೆ ಸಣ್ಣದು. ಅವೆರಡರ ನಡುವೆ ಭೇದವಿದೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಆ ಅಲೆಗಳ ಮಟ್ಟಿಗೆ ಆ ಭೇದ ಸತ್ಯವೇ. ಆದ್ರೆ ಸ್ವಲ್ಪ ಆಳಕ್ಕೆ ಹೋದ್ರೆ ಇರೋದು ಕೇವಲ ಒಂದೇ ನೀರು ಅಲ್ವಾ? ಅಲ್ಲಿ ದೊಡ್ಡ ಅಲೆಯೂ ಇಲ್ಲ, ಸಣ್ಣ ಅಲೆಯೂ ಇಲ್ಲ.
ಹಾಗೆಯೇ ಲೌಕಿಕವಾಗಿ ಬದುಕುವಾಗ ವ್ಯವಹಾರ ಮಾಡೋಕೆ ಈ ಪಂಚಭೇದಗಳು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ತಾತ್ವಿಕವಾಗಿ ಪಾರಮಾರ್ಥಿಕವಾಗಿ ಯೋಚಿಸಿದಾಗ ಈ ಭೇದಗಳು ನಿಲ್ಲೋದಿಲ್ಲ. ಎಲ್ಲವೂ ಒಂದೇ ಅಂತಿಮ ಪ್ರಜ್ಞೆಯ ವಿಭಿನ್ನ ರೂಪಗಳಾಗಿದ್ರೆ ಈ ಭೇದಗಳು ಆ ಪ್ರಜ್ಞೆಯನ್ನ ಮುಚ್ಚಿರೋ ಮಾಯೆಯ ಆವರಣ ಅಲ್ವಾ? ಅಂದ್ರೆ ಜೀವಾತ್ಮನು ಕೇವಲ ಭ್ರಮೆಯಲ್ಲಿದ್ದಾನೆ ಅಂತ ನಿಮ್ಮ ವಾದ. ಹೌದು, ಜೀವಾತ್ಮನು ಅಜ್ಞಾನದ ಮುಚ್ಚಳದಿಂದಾಗಿ ತಾನು ಆ ಪರಮ ಪ್ರಜ್ಞೆಗಿಂತ ಬೇರೆ ಅನ್ನೋ ಭ್ರಮೆಯನ್ನ ಅನುಭವಿಸ್ತಾ ಇದ್ದಾನೆ. ನೋಡಿ, ಈ ಸಮುದ್ರ ಮತ್ತೆ ಅಲೆಯ ಉಪಮೆ ಕೇಳೋಕೆ ಬಹಳ ಸೊಗಸಾಗಿದೆ. ಆದ್ರೆ ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಅದು ಮೂಲ ಗ್ರಂಥದ ನಿಲುವಿಗೆ ವಿರುದ್ಧವಾಗಿದೆ. ನೀರು ಮತ್ತೆ ಅಲೆಯ ನಡುವಿನ ಸಂಬಂಧ ಕೇವಲ ಭೌತಿಕ ರೂಪಾಂತರ. ಒಂದು ಅಲೆಗೆ ತನ್ನದೇ ಆದ ಸ್ವತಂತ್ರ ಪ್ರಜ್ಞೆ ಇರೋದಿಲ್ಲ. ನಿಜ. ಅಲೆಗೆ ತಾನು ದೊಡ್ಡದು ಚಿಕ್ಕದು ಅನ್ನೋ ಅಹಂಕಾರವೂ ಇರೋದಿಲ್ಲ, ಅಥವಾ ತಾನು ನೀರಿಗಿಂತ ಬೇರೆಯಾಗಿದ್ದೀನಿ ಅನ್ನೋ ದುಃಖವೂ ಇರೋದಿಲ್ಲ. ಆದ್ರೆ ಜೀವಾತ್ಮ ಮತ್ತೆ ಪರಮಾತ್ಮರ ನಡುವಿನ ವ್ಯತ್ಯಾಸ ಕೇವಲ ರೂಪಾಂತರ ಅಲ್ಲ. ಮನುಷ್ಯನಿಗೆ ತನ್ನದೇ ಆದ ಪ್ರಜ್ಞೆ ಇದೆ, ದುಃಖ ಇದೆ, ಇತಿಮಿತಿಗಳಿವೆ. ಭಗವಂತನಿಗೆ ಆ ಮಿತಿಗಳಿಲ್ಲ. ಇದು ಸ್ವರೂಪದ ವ್ಯತ್ಯಾಸ. ಅಂದ್ರೆ ನಾವು ಎಂದೆಂದಿಗೂ ಪರಮಾತ್ಮನಾಗಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ, ಹೌದು. ಅದನ್ನೇ ನವಪ್ರಮೇಯದ 5ನೇ ಪ್ರಮೇಯವಾದ ನೀಚೋಚ್ಚಭಾವ ಅಥವಾ ತಾರತಮ್ಯ ವಿವರಿಸೋದು. ಜೀವರಲ್ಲಿ ಶಾಶ್ವತವಾದ ಶ್ರೇಣೀಕರಣ ಅಂದ್ರೆ ಹೈರಾರ್ಕಿ ಇದೆ. ಓಹೋ. ಪ್ರತಿಯೊಂದು ಜೀವಾತ್ಮವು ಹುಟ್ಟಿನಿಂದಲೇ ತನ್ನದೇ ಆದ ವಿಶಿಷ್ಟ ಸ್ವರೂಪವನ್ನ ಹೊಂದಿದೆ. ಎಲ್ಲರೂ ಕೇವಲ ಭಗವಂತನ ಅನುಚರರು. ಒಂದು ವೇಳೆ ಅಜ್ಞಾನದ ಮುಚ್ಚಳ ತೆಗೆದ ತಕ್ಷಣ ಎಲ್ಲರೂ ಸಮಾನರಾಗೋದಾದ್ರೆ ಅಥವಾ ಪರಮಾತ್ಮನಲ್ಲಿ ಒಂದಾಗೋದಾದ್ರೆ ಆ ಜೀವಾತ್ಮನ ಸ್ವಂತಿಕೆಯ ಅರ್ಥವೇನು? ಈ ಭೌತಿಕ ಜಗತ್ತಿನಲ್ಲಿ ಮಾತ್ರವಲ್ಲ, ಮುಕ್ತಿಯ ಹಂತದಲ್ಲಿಯೂ ಜೀವಾತ್ಮರ ನಡುವೆ ತಾರತಮ್ಯವಿದ್ದೇ ಇರುತ್ತೆ ಅನ್ನೋದು ದ್ವೈತದ ಅತ್ಯಂತ ದಿಟ್ಟ ನಿಲುವು. ಒಂದು ನಿಮಿಷ. ಮುಕ್ತಿಯಲ್ಲೂ ತಾರತಮ್ಯವಿದೆಯಾ? ಮುಕ್ತಿ ಅಂದ್ರೆ ಬಂಧನಗಳಿಂದ ಸಂಪೂರ್ಣ ಬಿಡುಗಡೆ ತಾನೆ. ಅಲ್ಲಿಯೂ ಮೇಲೂ ಕೀಳು ಹೆಚ್ಚು ಕಡಿಮೆ ಇರುತ್ತೆ ಅಂದ್ರೆ ಅದು ಹೇಗೆ ಮುಕ್ತಿಯಾಗುತ್ತೆ? ಅದೇ ನಾವು ಲೌಕಿಕ ದೃಷ್ಟಿಯಿಂದ ಯೋಚಿಸ್ತೀವಿ. ಅಲ್ಲ, ಎಲ್ಲಾ ಜೀವಾತ್ಮರು ಮೂಲತಃ ಆ ಪರಮ ಪ್ರಜ್ಞೆಯ ಕಿಡಿಗಳೇ ಆಗಿದ್ರೆ ಮುಕ್ತಿಯಲ್ಲಿ ಎಲ್ಲರೂ ಒಂದೇ ರೀತಿಯ ಪರಮಾನಂದವನ್ನು ಅನುಭವಿಸ್ಬೇಕಲ್ವಾ? ನಿಮ್ಮ ವಾದದ ಪ್ರಕಾರ ಜೀವಾತ್ಮರು ಹುಟ್ಟಿನಿಂದಲೇ ಭಿನ್ನ ಮಟ್ಟದಲ್ಲಿದ್ರೆ ಒಬ್ಬ ಜೀವಿಯು ಎಷ್ಟೇ ಸಾಧನೆ ಮಾಡಿದ್ರೂ ಇನ್ನೊಬ್ಬ ಜೀವಿಯ ಮಟ್ಟವನ್ನ ತಲುಪೋಕ್ಕೆ ಸಾಧ್ಯವಿಲ್ಲ ಎಂದಾಯಿತು. ಇದು ಒಂಥರ ಅನ್ಯಾಯ ಅಲ್ವಾ? ಮತ್ತು ಉಪನಿಷತ್ತುಗಳು ಹೇಳೋ ಹಾಗೆ ಜ್ಞಾನ ಒಂದೇ ಮುಕ್ತಿಗೆ ಸಾಧನ. ಜ್ಞಾನ ಬಂದಾಗ ಅಜ್ಞಾನದ ಪರದೆ ಸರಿಯುತ್ತೆ. ಅಲ್ಲಿ ತಾರತಮ್ಯ ಎಲ್ಲಿಂದ ಬಂತು? ನೋಡಿ, ಮುಕ್ತಿಯಲ್ಲೂ ಹೆಚ್ಚು ಕಡಿಮೆ ಇರುತ್ತೆ ಅನ್ನೋದು ಮೇಲ್ನೋಟಕ್ಕೆ ಯಾರಿಗಾದರೂ ವಿಚಿತ್ರ ಅಂತ ಅನ್ಸ್ಬೋದು. ನನಗೂ ಮೊದಲು ಹಾಗೆ ಅನ್ಸಿತ್ತು. ಇದು ಒಂಥರ ಅನ್ಯಾಯವಲ್ವೇ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಯಾಕಂದ್ರೆ ನಾವು ಮುಕ್ತಿಯನ್ನ ನಮ್ಮ ಲೌಕಿಕ ಸಮಾನತೆಯ ದೃಷ್ಟಿಯಿಂದ ಅಳೆಯೋಕೆ ಪ್ರಯತ್ನ ಪಡ್ತೀವಿ. ಇಲ್ಲಿ ನಮ್ಗೆ ಹೆಚ್ಚು ಕಡಿಮೆ ಅಂದ್ರೆ ಹೊಟ್ಟಿಕಿಚ್ಚು, ಅಹಂಕಾರ ಇರುತ್ತೆ. ಆದ್ರೆ ಮೂಲ ಗ್ರಂಥವು ಮುಕ್ತಿಯನ್ನ ನೈಜ ಸುಖಾನುಭೂತಿ ಅಂತ ವ್ಯಾಖ್ಯಾನಿಸುತ್ತೆ. ಅಂದ್ರೆ ತಮ್ಮದೇ ಆದ, ತಮ್ಮ ಸ್ವರೂಪಕ್ಕೆ ತಕ್ಕುದಾದ ನೈಜ ಸುಖದ ಅನುಭವವೇ ಮುಕ್ತಿ. ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಸ್ವರೂಪಕ್ಕೆ ತಕ್ಕುದಾದ ಸುಖ ಅಂದ್ರೆ ಏನು? ಖಂಡಿತ. ಒಂದ್ ಸಣ್ಣ ಪಾತ್ರೆ ಮತ್ತೆ ಒಂದ್ ದೊಡ್ಡ ಪಾತ್ರೆಯನ್ನ ತಗೊಳ್ಳಿ. ಎರಡನ್ನೂ ನೀರಿನಿಂದ ಅಂಚಿನವರೆಗೆ ತುಂಬಿ. ಈಗ ಎರಡೂ ಪಾತ್ರೆಗಳು ಪೂರ್ಣವಾಗಿವೆ ಅಲ್ವಾ? ಹೌದು. ಸಣ್ಣ ಪಾತ್ರೆಗೆ ತನ್ನಲ್ಲಿ ಕಡಿಮೆ ನೀರಿದೆ ಅನ್ನೋ ಕೊರಗಾಗ್ಲಿ ಹೊಟ್ಟೆಕಿಚ್ಚಾಗ್ಲಿ ಇಲ್ಲ. ದೊಡ್ಡ ಪಾತ್ರೆಗೆ ತನ್ನಲ್ಲಿ ಹೆಚ್ಚು ನೀರಿದೆ ಅನ್ನೋ ಅಹಂಕಾರವೂ ಇಲ್ಲ. ಎರಡೂ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ 100% ಪೂರ್ಣಗೊಂಡಿವೆ. ಮುಕ್ತಿಯ ಆನಂದವೂ ಹಾಗೆಯೇ. ಮುಕ್ತಿ ಪಡೆದ ಜೀವಿಗೆ ಬೇರೊಬ್ಬ ಜೀವಿಯ ಆನಂದವನ್ನ ನೋಡಿ ಅಸೂಯೆ ಪಡೋ ಅಜ್ಞಾನವೇ ಇರೋದಿಲ್ಲ. ಇನ್ನು ನೀವು ಜ್ಞಾನ ಒಂದೇ ಮುಕ್ತಿಗೆ ಸಾಕು ಅಂದ್ರಿ. ಅದೇ ಮೂಲವಸ್ತು ಸ್ಪಷ್ಟವಾಗಿ ಹೇಳುತ್ತೆ, ಜ್ಞಾನ ಅನಿವಾರ್ಯ, ಆದ್ರೆ ಕೇವಲ ಜ್ಞಾನ ಒಂದೇ ಸಾಲ್ದು. ಜ್ಞಾನಕ್ಕಿಂತ ದೊಡ್ಡ ಅಸ್ತ್ರ ಬೇರೊಂದಿದ್ಯಾ? ಜ್ಞಾನವೇ ಅಜ್ಞಾನವನ್ನ ಕತ್ತರಿಸೋ ಕತ್ತಿ ಅಲ್ವಾ? ಬೌದ್ಧಿಕವಾಗಿ ನಮಗೆ ಅನೇಕ ವಿಚಾರಗಳು ತಿಳಿದಿರುತ್ತೆ. ಆದ್ರೆ ಆ ಜ್ಞಾನ ನಮ್ಮನ್ನ ಸಂಸಾರದ ಬಂಧನದಿಂದ ಬಿಡಿಸುತ್ತಾ? ಇಲ್ಲ. ಯಾಕಂದ್ರೆ ಜೀವವನ್ನ ಆವರಿಸಿರೋ ಈ ಪ್ರಕೃತಿಯ ಗುಣಗಳ ಆವರಣ ಅಷ್ಟು ಸುಲಭವಾಗಿ ಕಳಚೋದಿಲ್ಲ. ಅದನ್ನ ಭೇದಿಸೋಕೆ ಮನುಷ್ಯನ ಸ್ವಂತ ಜ್ಞಾನ ಅಥವಾ ಕೇವಲ ಸ್ವಂತ ಪ್ರಯತ್ನ ಸಾಲದು. ಅದಕ್ಕೆ ಭಗವಂತನ ಅನುಗ್ರಹ ಮತ್ತೆ ಅಮಲ ಭಕ್ತಿ, ಅಂದ್ರೆ ಯಾವುದೇ ಫಲಾಪೇಕ್ಷೆಯಿಲ್ಲದ
ಪರಿಶುದ್ಧ ಭಕ್ತಿ ಕಡ್ಡಾಯವಾಗಿ ಬೇಕು. ಭಗವಂತನು ಒಲಿದು ಅನುಗ್ರಹಿಸಿದಾಗ ಮಾತ್ರ ಆ ಅಜ್ಞಾನದ ಮುಚ್ಚಳವನ್ನ ತೆಗೆಯೋಕೆ ಸಾಧ್ಯ. ಭಕ್ತಿ ಮತ್ತು ಅನುಗ್ರಹದ ಮಹತ್ವವನ್ನ ನಾನು ನಿರಾಕರಿಸ್ತಾ ಇಲ್ಲ. ಆದ್ರೆ ನೀವು ಹೇಳೋ ಅಮಲಾ ಭಕ್ತಿಯೂ ಕೂಡ ಅಂತಿಮವಾಗಿ ಜ್ಞಾನದ ಒಂದು ಉನ್ನತ ರೂಪವೇ ಆಗಿರುತ್ತೆ ಅನ್ನೋದು ನನ್ನ ವಾದ. ನೀವು ಭಗವಂತನನ್ನ ಬೇರೆ ಅಂತ ಭಾವಿಸಿ ಭಕ್ತಿ ಮಾಡ್ತೀರಿ. ಆದ್ರೆ ಅದ್ವೈತದ ದೃಷ್ಟಿಯಲ್ಲಿ ಆ ಭಕ್ತಿಯೋ ನಮ್ಮೊಳಗಿನ ಅಂತಿಮ ಸತ್ಯದ ಕಡೆಗಿನ ಒಂದು ಪಯಣ. ನಾವು ಯಾರನ್ನ ಪೂಜಿಸ್ತಾ ಇದೀವೋ ಆ ತತ್ವವು ನಮ್ಮೊಳಗೇ ಇದೆ ಅನ್ನೋ ಅರಿವೇ ಜ್ಞಾನ. ಓಕೆ, ಇನ್ನು ನೀವು ಹೇಳಿದ ಆ ಪಾತ್ರೆಯ ಉಪಮೆ ಬಹಳ ಸ್ವಾರಸ್ಯಕರವಾಗಿದೆ. ಆದರೆ ಭೌತಿಕ ಜಗತ್ತಿನಲ್ಲಿ ಪಾತ್ರೆಗಳಿರುತ್ತೆ, ಅವುಗಳಿಗೆ ಆಕಾರ ಇರುತ್ತೆ. ಆದರೆ ಮುಕ್ತಿಯ ಹಂತದಲ್ಲಿ ಆ ಪಾತ್ರಗಳೇ ಅಂದರೆ ಜೀವಾತ್ಮನ ಭೌತಿಕ ಅಥವಾ ಮಾನಸಿಕ ಉಪಾಧಿಗಳೇ ಇಲ್ಲದಿದ್ದರೆ, ಆಕಾರವೇ ಕರಗಿ ಹೋದಾಗ ಉಳಿಯೋದು ಕೇವಲ ನೀರು ಮಾತ್ರ ಅಲ್ವಾ? ಮುಕ್ತಿಯಲ್ಲಿ ಜೀವಾತ್ಮನ ಪ್ರತ್ಯೇಕ ಅಸ್ತಿತ್ವವೇ ಲಯವಾಗತ್ತೆ ಅನ್ನೋದು ನನ್ನ ನಿಲುವು. ಆದರೆ ಆ ಪ್ರತ್ಯೇಕ ಅಸ್ತಿತ್ವ ಲಯವಾಗೋದಿಲ್ಲ ಅನ್ನೋದಕ್ಕೆ ನಮ್ಮ ಸರ್ವಮೂಲ ಗ್ರಂಥಗಳು ನೀಡೋ ಆಧಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಈ ತಾರತಮ್ಯ ಅನ್ನೋದು ಕೇವಲ ತಾತ್ವಿಕ ಸಿದ್ಧಾಂತ ಅಲ್ಲ, ಇದಕ್ಕೊಂದು ನಿರ್ದಿಷ್ಟವಾದ ಉದಾಹರಣೆ, ಒಂದು ಗಣನೀಯವಾದ ಕಾರ್ಯವಿಧಾನವಿದೆ. ಅದೇ ವಾಯುಜೀವೋತ್ತಮತ್ವ. ವಾಯುಜೀವೋತ್ತಮತ್ವ, ಹೌದು. ಭಗವಂತನ ಸರ್ವೋತ್ತಮತ್ವದ ಜೊತೆಗೆ ಸಮಸ್ತ ಜೀವರಲ್ಲಿ ವಾಯುದೇವರ ಶ್ರೇಷ್ಠತೆಯನ್ನ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಸಮುದ್ರ ಮಥನದ ಕಾಲವನ್ನ ನೆನಪಿಸ್ಕೊಳ್ಳಿ. ಭೀಕರವಾದ ಹಾಲಾಹಲ ವಿಷ ಹುಟ್ಟಿದಾಗ ಇಡೀ ಸೃಷ್ಟಿಯ ದೇವತೆಗಳು ಸೇರಿದಂತೆ ಎಲ್ಲರೂ ನಡುಗಿ ಹೋದ್ರು. ಆ ಸಮಯದಲ್ಲಿ ವಾಯುದೇವರು ಆ ಹಾಲಾಹಲ ವಿಷವನ್ನ ತಾವೇ ಕುಡಿದು ಅದನ್ನ ತಮ್ಮೊಳಗೆ ಜೀರ್ಣಿಸ್ಕೊಂಡು ರುದ್ರದೇವರಿಗೆ ಅಮೃತ ಸಮಾನವಾದದ್ದನ್ನು ನೀಡಿದರು. ಇದೊಂದು ಪೌರಾಣಿಕ ಕಥೆಯಲ್ವಾ? ಇದನ್ನ ನಾವು ತಾರತಮ್ಯಕ್ಕೆ ಹೇಗೆ ಸಾಕ್ಷಿಯಾಗಿ ತಗೊಳ್ಳೋಕ್ಕಾಗುತ್ತೆ? ಇದು ಕೇವಲ ಕಥೆಯಲ್ಲ, ಇದೊಂದು ಅದ್ಭುತವಾದ ತಾತ್ವಿಕ ಪ್ರಕ್ರಿಯೆ. ಹಾಲಾಹಲ ವಿಷವು ಈ ಸೃಷ್ಟಿಯ ಅತ್ಯಂತ ಭಯಾನಕವಾದ ವಿನಾಶಕಾರಿಯಾದ ಶಕ್ತಿಯ ಸಂಕೇತ. ಪ್ರಪಂಚದ ಪಾಪ, ದುಃಖ, ಅಜ್ಞಾನಗಳ ಒಟ್ಟು ಮೊತ್ತ ಅದು. ಅದನ್ನ ಸ್ಪರ್ಶಿಸಿದರ ಸಾಕು ಎಂಥ ಚೇತನವೂ ಕರಗಿ ಹೋಗುತ್ತೆ. ಆದರೆ ವಾಯು ಅನ್ನೋದು ಅಕ್ಷರಶಃ ಪರಿಶುದ್ಧವಾದ ಪ್ರಾಣಶಕ್ತಿ. ಆ ಭೀಕರವಾದ ಶಕ್ತಿಯನ್ನು ತನ್ನೊಳಗೆ ಸ್ವೀಕರಿಸಿ ಅದರಿಂದ ತಾನು ಸ್ವಲ್ಪವೂ ಕಲುಷಿತಗೊಳ್ಳದೆ ಅದನ್ನ ಪಚನ ಮಾಡಿಕೊಂಡು ಇತರರಿಗೆ ಅಮೃತವನ್ನಾಗಿ ನೀಡುವ ಆ ಸಾಮರ್ಥ್ಯ ಇದೆಯಲ್ಲ, ಅದು ಆ ಜೀವಿಯ ಅಂತರ್ಗತ ಶಕ್ತಿಯನ್ನ ತೋರಿಸುತ್ತೆ. ಪ್ರತಿಯೊಂದು ಜೀವಿಗೂ ಆ ವಿಷವನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ. ಈ ಅದ್ಭುತ ಸಾಮರ್ಥ್ಯದ ಕಾರಣದಿಂದಲೇ ವಾಯುದೇವರು ಸಮಸ್ತ ಜೀವರಲ್ಲಿ ಜೀವೋತ್ತಮರು ಎನಿಸಿಕೊಳ್ತಾರೆ. ಅಂದ್ರೆ ಜೀವಾತ್ಮರಲ್ಲಿ ಶ್ರೇಣೀಕರಣ ಇದೆ ಅಂತ. ಎಕ್ಸಾಕ್ಟ್ಲಿ. ಜೀವಾತ್ಮರು ಸಮಾನರ ಇಲ್ಲ, ಅವರ ಶಕ್ತಿ ಮತ್ತೆ ಸ್ವರೂಪದಲ್ಲಿ ಅಂತರ್ಗತವಾದ ತಾರತಮ್ಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ? ಆ ಘಟನೆಯನ್ನ ನೀವು ವಿಶ್ಲೇಷಣೆ ಮಾಡಿದ ರೀತಿ ನಿಜಕ್ಕೂ ಆಕರ್ಷಕವಾಗಿದೆ. ವಾಯುದೇವರ ಆ ಅಪಾರ ಸಾಮರ್ಥ್ಯದ ಬಗ್ಗೆ ನನ್ನ ಆಕ್ಷೇಪಣೆ ಏನೂ ಇಲ್ಲ. ಆದರೆ ಇದನ್ನ ನಾವು ಭೌತಿಕ ಅಥವಾ ಐತಿಹಾಸಿಕ ಘಟನೆಯಾಗಿ ಅಥವಾ ಶ್ರೇಣೀಕರಣದ ಪುರಾವೆಯಾಗಿ ನೋಡೋ ಬದಲು ಒಂದು ತಾತ್ವಿಕ ರೂಪಕವಾಗಿ, ಫಿಲಸಾಫಿಕಲ್ ಮೆಟಫರ್ ಆಗಿ ನೋಡಬಾರ್ದೇಕೆ? ಅಂದ್ರೆ ನೀವು ಹೇಳಿದ ಹಾಗೆ ಹಾಲಾಹಲ ಅನ್ನೋದು ಈ ಲೌಕಿಕ ಜೀವನದ ದುಃಖ ಮತ್ತು ಅಜ್ಞಾನದ ಸಂಕೇತ. ವಾಯು ಅಂದ್ರೆ ಪ್ರಾಣ, ಅಂದ್ರೆ ಜೀವಶಕ್ತಿ. ನಮ್ಮ ಪ್ರತಿಯೊಬ್ಬರ ಒಳಗಿನ ಪ್ರಾಣಶಕ್ತಿಯು ಆಧ್ಯಾತ್ಮಿಕ ಎಚ್ಚರವನ್ನ ಪಡೆದಾಗ ಅದು ನಮ್ಮೆಲ್ಲ ಲೌಕಿಕ ದುಃಖಗಳನ್ನ ಜೀರ್ಣಿಸ್ಕೊಂಡು ನಮಗೆ ಅಮೃತತ್ವವನ್ನ ಅಂದ್ರೆ ಆಧ್ಯಾತ್ಮಿಕ ಅರಿವನ್ನ ನೀಡುತ್ತೆ. ಹೀಗೆ ಯೋಚಿಸಿದ್ರೆ ಇದು ಯಾರೋ ಒಬ್ಬ ನಿರ್ದಿಷ್ಟ ದೇವತೆಯ ಶ್ರೇಷ್ಠತೆಯ ಕಥೆ ಆಗೋದಿಲ್ಲ, ಬದಲಾಗಿ ಪ್ರತಿಯೊಬ್ಬ ಮನುಷ್ಯನ ಒಳಗಿನ ಆಂತರಿಕ ರೂಪಾಂತರದ ಕಥೆಯಾಗುತ್ತಲ್ವಾ? ಎಲ್ಲವನ್ನೂ ರೂಪಕವಾಗಿ ವಿಶ್ಲೇಷಣೆ ಮಾಡೋದು ಆಧುನಿಕ ಕಾಲದಲ್ಲಿ ಬಹಳ ಜನಪ್ರಿಯವಾಗಿದೆ, ಮತ್ತೆ ಅದು ಕೇಳೋಕ್ಕೂ ಚೆನ್ನಾಗಿರುತ್ತೆ. ಆದರೆ ನಾವು ಗ್ರಂಥಗಳ ಮೂಲ ಆಶಯವನ್ನ ಮರೆಯಬಾರದು. 37 ಸರ್ವಮೂಲ ಗ್ರಂಥಗಳು ಬಹಳ ನಿಖರವಾದ ಮತ್ತು ಕಟ್ಟುನಿಟ್ಟಿನಾದ ತಾತ್ವಿಕ ಚೌಕಟ್ಟನ್ನ ನಿರ್ಮಿಸಿವೆ. ಅವು ಕೇವಲ ಕಾವ್ಯಾತ್ಮಕ ರೂಪಕಗಳಲ್ಲ. ಓಕೆ. ವಾಯು ಜೀವೋತ್ತಮತ್ವವು ದ್ವೈತ ಸಿದ್ಧಾಂತದ ಪ್ರಧಾನ ಆಧಾರಸ್ತಂಭಗಳಲ್ಲಿ ಒಂದು. ನೀವು ವೇದದಲ್ಲಿರೋ ಎಲ್ಲವನ್ನೂ ರೂಪಕ ಅಂತ ತಳ್ಳಿ ಹಾಕಿದ್ರೆ ತತ್ವೋಭೇದ ಅಂದ್ರೆ ವೇದವು ಸ್ಪಷ್ಟವಾಗಿ ಸಾರೋ ಭೇದಗಳೆಲ್ಲವೂ ಕೇವಲ ಸಾಂಕೇತಿಕ ಎಂದಾಗತ್ತೆ. ಆದರೆ ನವಪ್ರಮೇಯದ 3ನೇ ಪ್ರಮೇಯವು ಸ್ಪಷ್ಟವಾಗಿ ಹೇಳುತ್ತೆ, ವೇದಗಳು ನೈಜ ಸತ್ಯವನ್ನ ಹೇಳ್ತವೆ. ಭೌತಿಕ ಜಗತ್ತು ಜಡವಾಗಿದೆ, ಜೀವಾತ್ಮರು ಚೇತನರಾಗಿದ್ದಾರೆ, ಮತ್ತೆ ಈಶ್ವರನೂ ಸ್ವತಂತ್ರ ಹಾಗೂ ಸರ್ವನಿಯಂತ್ರಕನಾಗಿದ್ದಾನೆ.
ಈ ಮೂರರ ಅಸ್ತಿತ್ವ ಮತ್ತು ಅವುಗಳ ನಡುವಿನ ವ್ಯತ್ಯಾಸ ಕೇವಲ ಭ್ರಮೆ ಅಲ್ಲ, ಅದು ಈ ಬ್ರಹ್ಮಾಂಡದ ಕಟು ವಾಸ್ತವ ನಿಯಮ. ವೇದಗಳು ಪ್ರಮಾಣಭೂತವಾದವು ಅನ್ನೋದನ್ನ ನಾನು ಯಾವತ್ತೂ ನಿರಾಕರಿಸೋದಿಲ್ಲ. ಆದರೆ ವೇದಗಳ ತಾತ್ಪರ್ಯವನ್ನ ಹೇಗೆ ಗ್ರಹಿಸಬೇಕು ಅನ್ನೋದಷ್ಟೇ ನಮ್ಮ ನಡುವಿನ ಭಿನ್ನತೆ. ನೀವು ಉಲ್ಲೇಖಿಸಿದ ತತ್ವೋಭೇದ ಅಥವಾ ಆ ಪೃಥಕ್ತ್ವವನ್ನ ನಾನು ಒಪ್ತೀನಿ, ಆದರೆ ಒಂದು ಷರತ್ತಿನೊಂದಿಗೆ. ಏನು ಷರತ್ತು? ಅದು ಎಲ್ಲಿಯವರೆಗೆ ಸತ್ಯ ಅಂದ್ರೆ ನಮ್ಮಲ್ಲಿ ನಾನು ಮತ್ತು ನನ್ನದು ಅನ್ನೋ ಅಹಂಕಾರ ಮತ್ತು ಮಮಕಾರ ಇರೋವರೆಗೆ ಮಾತ್ರ. ಒಮ್ಮೆ ಪರಮಜ್ಞಾನ ಪ್ರಾಪ್ತವಾದಾಗ ಆ ಭೇದಗಳೆಲ್ಲವೂ ತಮ್ಮ ಪ್ರಸ್ತುತತೆಯನ್ನ ಕಳ್ಕೊಳ್ಳುತ್ತವೆ. ನೀವು ಪದೇ ಪದೇ ಭೌತಿಕ ಜಗತ್ತಿನ ವಾಸ್ತವೀಯತೆಯನ್ನ ಉಲ್ಲೇಖಿಸ್ತಾ ಇದ್ದೀರಿ. ಆ ವಾಸ್ತವ್ಯತೆಯನ್ನ ನಾವು ಅಳಿಯೋದು ಹೇಗೆ? ನಮ್ಮ ಕಣ್ಣು, ಕಿವಿ, ಚರ್ಮ ಮುಂತಾದ ಇಂದ್ರಿಯಗಳ ಮೂಲಕವೇ ತಾನೇ? ಹೌದು. ಆದರೆ ಇಂದ್ರಿಯಗಳೇ ದೋಷಪೂರಿತವಾಗಿರುವಾಗ ನಮ್ಮ ಕಣ್ಣಿಗೆ ಕಾಣೋದೆಲ್ಲವೂ ಅಂತಿಮ ಸತ್ಯ ಆಗೋಕ್ಕೇಗೆ ಸಾಧ್ಯ? ಅದಕ್ಕಾಗಿಯೇ ಸಗುಣ ಪ್ರಪಂಚದ ಅಸ್ತಿತ್ವ ಮತ್ತು ಜೀವಾತ್ಮ ಪರಮಾತ್ಮರ ನಡುವಿನ ಭೇದಗಳನ್ನ ನಾವು ಕೇವಲ ಭೌತಿಕ ಅನುಭವಗಳ ಮಿತಿಯೊಳಗೆ ನೋಡ್ತಾ ಇದ್ದೀವಿ ಅನ್ನೋ ಪ್ರಾಚೀನ ಭಾಷೆಕಾರರ ದೃಷ್ಟಿಕೋನವು ನನಗೆ ಹೆಚ್ಚು ಸಮಂಜಸವಾಗಿ ಕಾಣುತ್ತೆ. ಅಂತಿಮ ಸತ್ಯವು ಈ ಎಲ್ಲಾ ದ್ವಂದ್ವಗಳನ್ನ ಮೀರಿದ ಒಂದು ಅದ್ವಿತೀಯವಾದ ಶುದ್ಧವಾದ ಪ್ರಜ್ಞೆ ಮಾತ್ರ. ನಿಮ್ಮ ಆ ಆಳವಾದ ವಿಶ್ಲೇಷಣೆ ಮತ್ತು ಸಿದ್ಧಾಂತದ ಮಂಡನೆ ನಿಜಕ್ಕೂ ಅದ್ಭುತವಾಗಿದೆ. ಈ ಸುದೀರ್ಘವಾದ ಚರ್ಚೆಯ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಇಂದಿನ ನಮ್ಮ ಇಡೀ ಚರ್ಚೆಯನ್ನ ಮತ್ತು ನನ್ನ ನಿಲುವನ್ನ ಸಂಕ್ಷಿಪ್ತವಾಗಿ ಕ್ರೋಢೀಕರಿಸೋದಾದ್ರೆ, ಶ್ರೀಮಧ್ವಾಚಾರ್ಯರ ನವಪ್ರಮೇಯಗಳ ಆಧಾರದ ಮೇಲೆ ಈ ಜಗತ್ತು ಕೇವಲ ಭ್ರಮೆಯಲ್ಲ, ಇದು ನಿತ್ಯ ಸತ್ಯವಾಗಿದೆ. ಹರಿಯೇ ಸರ್ವೋತ್ತಮನು, ಆತನು ದೋಷರಹಿತನಾದ ಅನಂತ ಗುಣ ಪರಿಪೂರ್ಣನು. ಜೀವಾತ್ಮ, ಪರಮಾತ್ಮ ಮತ್ತು ಜಡಜಗತ್ತಿನ ನಡುವಿನ ಪಂಚಭೇದಗಳು ಶಾಶ್ವತವಾದವು. ಮತ್ತು ಅತ್ಯಂತ ಮುಖ್ಯವಾಗಿ, ಮುಕ್ತಿ ಎಂಬುದು ಕೇವಲ ನಮ್ಮ ಬೌದ್ಧಿಕ ಜ್ಞಾನದಿಂದ ದಕ್ಕುವಂಥದ್ದಲ್ಲ. ಆ ಅಜ್ಞಾನದ ಆವರಣವನ್ನು ಹರಿಯಲು ಭಗವಂತನ ಅಪಾರವಾದ ಅನುಗ್ರಹ ಮತ್ತು ನಮ್ಮಲ್ಲಿನ ನಿಷ್ಕಾಮವಾದ ಅಮಲ ಭಕ್ತಿ ಅನಿವಾರ್ಯ. ಪ್ರತಿಯೊಬ್ಬ ಜೀವಿಯೂ ತನ್ನ ಸ್ವರೂಪಕ್ಕೆ, ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಆ ನೈಜ ಸುಖವನ್ನ ಅನುಭವಿಸೋದೇ ನಿಜವಾದ ಬಿಡುಗಡೆ. ಖಂಡಿತ. ಮತ್ತು ನನ್ನ ದೃಷ್ಟಿಕೋನವನ್ನ ಸಾರಾಂಶಗೊಳಿಸೋದಾರೆ, ಸಗುಣ ಪ್ರಪಂಚದ ಅಸ್ತಿತ್ವ ಮತ್ತೆ ಜೀವಾತ್ಮ ಪರಮಾತ್ಮರ ನಡುವಿನ ಭೇದಗಳನ್ನ ನಾವು ಕೇವಲ ನಮ್ಮ ಇಂದ್ರಿಯ ಗೋಚರ ಹಾಗೂ ಭೌತಿಕ ಅನುಭವಗಳ ಮಿತಿಯೊಳಗೆ ನೋಡ್ತಾ ಇದ್ದೀವಿ. ಈ ಪಂಚಭೇದಗಳು, ಈ ಜಗತ್ತಿನ ವ್ಯವಹಾರಗಳು ಕೇವಲ ವ್ಯಾವಹಾರಿಕ ಸತ್ಯ ಮಾತ್ರ. ಪ್ರಾಚೀನ ಭಾಷ್ಯಕಾರರು ಹೇಳೋ ಹಾಗೆ ಪರಮಾರ್ಥಿಕವಾಗಿ ಅಂದ್ರೆ ಅಂತಿಮ ಸತ್ಯದ ದೃಷ್ಟಿಯಿಂದ ನೋಡಿದಾಗ ಆ ನಿರ್ಗುಣ ಬ್ರಹ್ಮ ಒಂದೇ ಸತ್ಯ ಮತ್ತು ಜಗತ್ತು ಕೇವಲ ಮಾಯೆಯ ಆವರಣ. ಆ ಮಾಯೆಯ ಆವರಣವನ್ನ ಭೇದಿಸಿ ದ್ವಂದ್ವಗಳನ್ನ ಮೀರಿ ನಿಂತು ನಮ್ಮೊಳಗಿನ ಅಂತಿಮ ಪ್ರಜ್ಞೆಯನ್ನ ಅರಿತುಕೊಳ್ಳೋದೇ ನಿಜವಾದ ಬಿಡುಗಡೆ. ಸೊ ನಮ್ಮಿಬ್ಬರ ಈ ತಾತ್ವಿಕ ನಿಲುವುಗಳಲ್ಲಿ ಆಕಾಶ ಪಾತಾಳದಷ್ಟು ಅಂತರವಿದ್ರೂ ಒಂದು ಅತ್ಯಂತ ಪ್ರಮುಖವಾದ ಅಂಶದಲ್ಲಿ ನಾವಿಬ್ರೂ ಸಹಮತ ಹೊಂದಿದ್ದೀವಿ ಅಂತ ಅನ್ಸುತ್ತೆ. ಹೌದು, ಯಾವುದದು? ಏನಂದ್ರೆ, ಸಂಸಾರದ ಈ ಕಷ್ಟಕಾರ್ಪಣ್ಯಗಳಿಂದ, ಜನನ ಮರಣದ ಚಕ್ರದ ದುಃಖದಿಂದ ಬಿಡುಗಡೆ ಹೊಂದಿ ಪರಸುಖ ಅಥವಾ ಮುಕ್ತಿಯನ್ನ ಪಡೆಯಲು ಕೇವಲ ಲೌಕಿಕ ಬದುಕು ಸಾಲದು, ಅಧ್ಯಾತ್ಮ ಜ್ಞಾನದ ಹುಡುಕಾಟ ಅತ್ಯಂತ ಅನಿವಾರ್ಯ ಅನ್ನೋದನ್ನ ನಾವಿಬ್ರೂ ದೃಢವಾಗಿ ಒಪ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಧನೆ ಮತ್ತೆ ಆಧ್ಯಾತ್ಮಿಕ ಜ್ಞಾನದ ಹಂಬಲವಿಲ್ಲದೆ ಯಾರಿಗೂ ಉದ್ಧಾರವಿಲ್ಲ ಅನ್ನೋದು ನಿರ್ವಿವಾದಿತ ಸತ್ಯ. ಭೌತಿಕ ಜಗತ್ತಿನ ಅಂತಿಮ ವಾಸ್ತವತೆಯ ಕುರಿತಾದ ನಮ್ಮ ತಾತ್ವಿಕ ಭಿನ್ನಾಭಿಪ್ರಾಯಗಳು ಹಾಗೇ ಉಳಿದ್ರು, ಅಂತಿಮ ಸತ್ಯವನ್ನ ಅರಿಯೋ ಕಡೆಗಿನ ನಮ್ಮ ಪ್ರಯಾಣ ನಿರಂತರವಾಗಿರಬೇಕು. ಹೌದು, ಖಂಡಿತ. ಈ ಸಂಕೀರ್ಣವಾದ ತಾತ್ವಿಕ ವಿಚಾರಗಳು, ಈ ಚರ್ಚೆಗಳು ನಮ್ಮ ಗ್ರಹಿಕೆಯ ಪರಿಧಿಯನ್ನ ಇನ್ನಷ್ಟು ವಿಸ್ತರಿಸ್ತವೆ. ಶ್ರೀಮದಾಚಾರ್ಯರ 37 ಸರ್ವಮೂಲ ಗ್ರಂಥಗಳಲ್ಲಿ ನಾವು ಅನ್ವೇಷಿಸಲು ಇನ್ನಷ್ಟು ಆಳವಾದ ಜ್ಞಾನದ ವಿಚಾರಗಳ ಸಾಗರವೇ ಇದೆ. ನಾವು ಈ ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡಿದ ಆ ನಿದ್ರೆಯ ಮತ್ತೆ ಎಚ್ಚರದ ಉಪಮೆಗೆ ಮರಳೋದಾದ್ರೆ, ನಾವು ಎಚ್ಚರಗೊಂಡಿದ್ದೀವಿ ಅಂತ ಭಾವಿಸಿರೋ ಈ ಕೋಣೆ, ನಾವಿರೋ ಈ ಜಗತ್ತು ನಿಜಕ್ಕೂ ಸತ್ಯವೋ ಅಥವಾ ಆ ಪರಮ ಪ್ರಜ್ಞೆಯು ಸೃಷ್ಟಿಸಿದ ಭ್ರಮೆಯೋ ಅನ್ನೋದು ಇಂದಿಗೂ ಅತ್ಯಂತ ರೋಚಕವಾದ ಚರ್ಚೆ. ನಿಜ. ನಾವು ಯಾವ ಕೋಣೆಯಲ್ಲಿ ಎಚ್ಚರಗೊಳ್ತಾ ಇದ್ದೀವಿ, ಅದು ವಾಸ್ತವವೋ ಅಲ್ಲವೋ ಅನ್ನೋ ಭಿನ್ನಾಭಿಪ್ರಾಯ ನಮ್ಮಲ್ಲಿರಬಹುದು. ಆದರೆ ನಿದ್ರೆಯಿಂದ ಎಚ್ಚರಗೊಳ್ಳೋ ಆ ಪಯಣ ಇದೆಯಲ್ಲ, ಆ ಅಜ್ಞಾನದಿಂದ ಜ್ಞಾನದ ಕಡೆಗಿನ ಎಚ್ಚರ, ಅದು ಮಾತ್ರ ನಮ್ಮೆಲ್ಲರಿಗೂ ಅನಿವಾರ್ಯ ಮತ್ತು ಅತ್ಯಂತ ಸತ್ಯ. ಈ ತಾತ್ವಿಕ ಜಿಜ್ಞಾಸೆಯ ಅಂತಿಮ ತೀರ್ಮಾನವನ್ನ ಆಲಿಸ್ತಾ ಇರೋ ನಿಮ್ಮೆಲ್ಲರ ವಿವೇಚನೆಗೆ ಬಿಡ್ತಾ ಇಂದಿನ ನಮ್ಮ ಈ ಗೌರವಯುತ ಚರ್ಚೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ.